ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಮಿಡ್ ವೀಕ್ ಎಲಿಮಿನೇಷನ್ನ ಒಂದು ವೋಟಿಂಗ್ ಪೋಲ್ನ ಒಂದು ರಿಸಲ್ಟನ್ನು ಇದೀಗ ನೋಡ್ತಾ ಹೋಗುವ. ಸೊ ಬೆಳಗಿನ ಒಂದು ವೋಟಿಂಗ್ ಪೋಲ್ನ ರಿಸಲ್ಟ್ಗೆ ಹಾಗೂ ಇವಾಗಿನ ಒಂದು ವೋಟಿಂಗ್ ಪೋಲ್ನ ರಿಸಲ್ಟ್ಗೆ ತುಂಬಾ ಬದಲಾವಣೆ ಆಗುಂಟು. ಸೊ ಟಾಪ್ನಲ್ಲಿರೋರು ಇದೀಗ ಬಾಟಮ್ನಲ್ಲಿದ್ದಾರೆ ಹಾಗೂ ಬಾಟಮ್ನಲ್ಲಿದ್ದರು ಟಾಪಲ್ಲೂ ಕೂಡ ಇದ್ದಾರೆ. ವಿತ್ ಪ್ರೂಫ್ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿನೂ ಕೂಡ ತಿಳಿಸ್ಕೊಡ್ತೀನಿ. ಇನ್ನು ಟಾಪಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಯಾರ್ಯಾರು ಆ್ಯಂಡ್ ಯಾವ್ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ, ಸೊ ಎಲ್ಲನೂ ಕೂಡ ಇದೀಗ ನೋಡ್ತಾ ಹೋಗುವ. ಅದಕ್ಕೂ ಮೊದಲು ಈ ಒಂದು ವಿಡಿಯೋನ ಲೈಕ್ ಮಾಡ್ಕೊಳ್ರಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದೀಗ ಫಿನಾಲೆ ವಾರಕ್ಕೆ ಬಂದಿದೆ. ಇನ್ನು ಈ ವಾರ ಬಂದ್ಬಿಟ್ಟು ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ. ಸೊ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ಗೆ ಟೋಟಲ್ ಆಗಿ ಇದೀಗ 6 ಜನ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿರ್ತಾರೆ. ಅವರೇ ಬಂದ್ಬಿಟ್ಟು ಅಶ್ವಿನಿ ಗೌಡ, ರಘು, ಗಿಲ್ಲಿ, ಕಾವ್ಯ, ಧ್ರುವಂತ್ ಹಾಗೂ ರಕ್ಷಿತಾ ಅವರು ಈ ವಾರ ನಾಮಿನೇಟ್ ಆಗಿರ್ತಾರೆ. ಆ್ಯಂಡ್ ಇವ್ರುಗಳಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ, ಸೊ ಮೊದಲೇದಾಗಿ ನೀವು ಅಫಿಷಿಯಲ್ ಆಗಿ ವೋಟನ್ನು ಮಾಡ್ತೀರಾ ಅಂತಂದರೆ ಜಿಯೋ ಹಾಟ್‌ಸ್ಟಾರ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ವೋಟನ್ನು ಮಾಡ್ಬೋದು. ಆ್ಯಂಡ್ ಅದರ ಜೊತೆಗೆ ಒಂದು ವೆಬ್ಸೈಟ್ನಲ್ಲಿಯೂ ಕೂಡ ನಿಮಗೆ ಒಂದು ವೋಟಿಂಗ್ ಪೋಲ್ನ ಕೊಡ್ತೀನಿ. ಸೊ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದಂಗೆ ಪೇಜ್ ಕೂಡ ಓಪನ್ ಆಗುತ್ತೆ. ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ವೋಟನ್ನು ಮಾಡೋದ್ರಿಂದ ಯಾವ್ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಸಿಗುತ್ತೆ. ಸೊ ಇವಾಗ ಯಾವ್ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ, 6ನೇ ಪ್ಲೇಸ್ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ರಘುರವರು. ಸೊ ಇವಾಗ ಇವರು 6ನೇ ಪ್ಲೇಸ್ನಲ್ಲಿದ್ದಾರೆ. ಇನ್ನು ಬೆಳಗ್ಗೆ ನೋಡಿರುವಂತಹ ಒಂದು ವೋಟಿಂಗ್ ಪೋಲ್ನ ರಿಸಲ್ಟಲ್ಲಿ ಇನ್ನು ನೋಡ್ತಾ ಹೋದರೆ 4ನೇ ಪ್ಲೇಸ್ನಲ್ಲಿದ್ದಾರೆ. ಇನ್ನು 5ನೇ ಪ್ಲೇಸ್ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ಧ್ರುವಂತ್. ಆ್ಯಂಡ್ ಬೆಳಗ್ಗೆ ಒಂದು ರಿಸಲ್ಟನ್ನು ನೋಡಿದಾಗ ಕೂಡ ಇವರು 5ನೇ ಪ್ಲೇಸ್ನಲ್ಲಿ ಇದ್ರು. ಇನ್ನು 4ನೇ ಪ್ಲೇಸ್ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಇನ್ನು ಅಶ್ವಿನಿ ಗೌಡ. ಆ್ಯಂಡ್ ಇವರು ಬಂದ್ಬಿಟ್ಟು ಸ್ವಲ್ಪ ಮೇಲೆ ಇದ್ರು ಅಂತಾರೆ, 3ನೇ ಪ್ಲೇಸ್ನಲ್ಲಿದ್ರು. ಆ್ಯಂಡ್ ಇವ್ರುಗಳಿಗೆ ಇದೀಗ ಸ್ವಲ್ಪ ಕಡಿಮೆ ವೋಟ್ಗಳು ಬಂದುಂಟು. ಇನ್ನು 3ನೇ ಪ್ಲೇಸ್ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ಅಶ್ವಿನಿ ಗೌಡ. ಇನ್ನು ಇವರು ಬಂದ್ಬಿಟ್ಟು ಬೆಳಗ್ಗೆ ಒಂದು ವೋಟಿಂಗ್ ರಿಸಲ್ಟ್ ಅನ್ನು ನೋಡ್ತಾ ಹೋದರೆ 2ನೇ ಪ್ಲೇಸ್ನಲ್ಲಿ ಇರ್ತಾರೆ. ಆ್ಯಂಡ್ ಇನ್ನು ಟಾಪ್ 2ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ಕಾವ್ಯರವರು. ಸೊ ಇವರುಗಳಿಗೆ ತುಂಬಾ ವೋಟ್ಗಳು ಬಂದಿದೆ. ಯಾಕಂತಂದ್ರೆ ಇವರು ಬೆಳಗಿನ ಒಂದು ರಿಸಲ್ಟ್ ಅನ್ನು ನೋಡ್ತಾ ಹೋದ್ರೆ ಸೊ 6ನೇ ಪ್ಲೇಸ್ನಲ್ಲಿದ್ರು. ಇನ್ನು ಟಾಪ್ 1ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ಗಿಲ್ಲಿ. ಆ್ಯಂಡ್ ಇವರು ಬೆಳಗಿನ ಒಂದು ರಿಸಲ್ಟ್ ಅನ್ನ ನೋಡ್ತಾ ಹೋದ್ರೆ ಇವರು ಟಾಪ್ನಲ್ಲಿದ್ರು. ಆ್ಯಂಡ್ ಇವಾಗಲೂ ಕೂಡ ಇವರು ಟಾಪ್ನಲ್ಲೇ ಇದ್ದಾರೆ. ಸೊ ಇನ್ನು ಬೆಳಗಿನ ಒಂದು ವೋಟಿಂಗ್ ಪೋಲ್ನ ರಿಸಲ್ಟ್ ಹಾಗೂ ಇವಾಗಿನ ಒಂದು ವೋಟಿಂಗ್ ಪೋಲ್ನ ರಿಸಲ್ಟ್ನ ಟ್ರೆಂಡ್ ಅನ್ನ ನಿಮಗೂ ಕೂಡ ತೋರಿಸ್ತಾ ಇದ್ವಿ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಡಿಫ್ರೆನ್ಸ್ಗಳು ಇಲ್ಲಿ ಬಂದಿದೆ ಅಂತ. ಆ್ಯಂಡ್ ಈ ಒಂದು ವೋಟಿಂಗ್ ಪೋಲ್ನಲ್ಲಿ ತುಂಬಾನೇ ಚೇಂಜಸ್ ಆಗುಂಟು. ಸೊ ಕಾವ್ಯರವರು ಕಂಪ್ಲೀಟ್ ಆಗಿ ಇದೀಗ ಬಾಟಮ್ನಲ್ಲಿ ಇದ್ರು. ಆ್ಯಂಡ್ ಇವಾಗ ಬಂದ್ಬಿಟ್ಟು ಇವರು ಟಾಪ್ 2 ಪ್ಲೇಸ್ಗೆ ಬಂದಿದ್ದಾರೆ. ಆ್ಯಂಡ್ ಇದರಲ್ಲಿ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದರೂ ಸ್ವಲ್ಪ ಬಾಟಮ್ನಲ್ಲಿ ಇದ್ರೆ ಆ್ಯಂಡ್ ಅವರಿಗೆ ಕಡಿಮೆ ಓಟು ಬಂದಿತ್ತು ಅಂತ ನೀವು ಕೂಡ ಇಲ್ಲಿ ವೋಟನ್ನ ಮಾಡೋದ್ರಿಂದ ಅವ್ರುಗಳು ಕೂಡ ಜಾಸ್ತಿ ವೋಟ್ಗಳು ಕೂಡ ಬರ್ತಾ ಹೋಗುತ್ತೆ. ಸಿಂಪಲ್ ಏನಿಲ್ಲ, ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲ ಅಂತಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಪಿನ್ ಅನ್ನ ಮಾಡಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಆಯ್ತು, ಒಂದು ಪೇಜ್ ಕೂಡ ಓಪನ್ ಆಗುತ್ತೆ. ಅಂಡ್ ಅಲ್ಲಿ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಗಳಿಗೆ ವೋಟ್ ಅನ್ನ ಮಾಡೋದ್ರಿಂದ ಯಾವ್ಯಾವ ಕಂಟೆಸ್ಟೆಂಟ್ ಗಳಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತ ಮಾಹಿತಿ ಕೂಡ ಗೊತ್ತಾಗುತ್ತೆ. ಅಂಡ್ ಇಲ್ಲಿ ನೀವು ಪದೇ ಪದೇ ವೋಟ್ ಅನ್ನ ಮಾಡ್ತಾ ಹೋದ್ರೆ ಸೊ ಅವ್ರುಗಳು ಕೂಡ ನಂಬರ್ ಆಫ್ ವೋಟ್ಗಳು ಕೂಡ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಇನ್ನು ಬೆಳಗ್ಗೆನೂ ಕೂಡ ಒಂದು ವೋಟಿಂಗ್ ಪೋಲ್ನ ರಿಸಲ್ಟ್ ನ ಬಗ್ಗೆ ವಿಡಿಯೋವನ್ನು ಕೂಡ ಮಾಡಿದ್ದೀನಿ. ಸೊ ವಿಡಿಯೋದ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲ ಅಂತಂದ್ರೆ ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ಆ ಒಂದು ವೋಟಿಂಗ್ ಪೋಲ್ನ ರಿಸಲ್ಟ್ ಅನ್ನು ನೋಡ್ರಿ. ಹಾಗೂ ಇವಾಗಿನ ಒಂದು ವೋಟಿಂಗ್ ಪೋಲ್ನ ರಿಸಲ್ಟ್ ಅನ್ನ ಕಂಪೇರ್ ಮಾಡ್ತಾ ಹೋದ್ರೆ ಸೊ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಂಡ್ ಇನ್ನು ಈ ವಾರ ಯಾವ ಒಂದು ಕಂಟೆಸ್ಟೆಂಟ್ ಇದೀಗ ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ನಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡ್ರಿ. ಅಂಡ್ ವಿಡಿಯೋನ ಲೈಕ್ ಮಾಡ್ಕೊಳ್ರಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.